ಪಾದಯಾತ್ರೆ ಹೋರಾಟ ಜೆಡಿಎಸ್ ಬಿಜೆಪಿ ಮೈಸೂರು ಚಲೋ ಪಾದಯಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೇಳಿಸ್ಕೊಳ್ಳಿ, ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಚರ್ಚೆ ಎಲ್ಲಾಗ್ತಿದೆ, ಬೆಲೆ ಏರಿಕೆ ಸಮಸ್ಯೆ ಜನರ ಬಗ್ಗೆ ಚರ್ಚೆ ಎಲ್ಲಾಗ್ತಿದೆ, ಕಲಾಪದ ಅಷ್ಟು ದಿನಗಳು ಕೂಡ ಆದ ಚರ್ಚೆ ಎಲ್ಲಿಗೆ ಬಂತು? ಈಗ ವಿರೋಧ ಪಕ್ಷವಾಗಿ ಜೆಡಿಎಸ್ ಬಿಜೆಪಿ ಹಾಗೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಜನಪರವಾದ ಕಾಳಜಿ, ಜನರಿಗೋಸ್ಕರ ಪಾದಯಾತ್ರೆ, ಜನರಿಗೋಸ್ಕರ ತನಿಖೆ, ಎಲ್ಲಿ ಒಂದು ಪಾಯಿಂಟ್ ಬರ್ತಿಲ್ಲ ಜನರಿಗೋಸ್ಕರ ಅಂತ ಹೇಳಿ. ಇತಿಹಾಸದಲ್ಲಿ ನಾವು ನೋಡೋದಾದ್ರೆ ಪಾದಯಾತ್ರಿಗಳಿಗೆ ತನ್ನದೇ ಆದಂತ ಒಂದು ಅಮೂಲ್ಯವಾದ ಒಂದು ಆ ಹೆಸರಿಗೆ ತಕ್ಕಂಗೆ ಹಲವಾರು ನಾಯಕರು ಪಾದಯಾತ್ರೆಗಳ ಮುಖಾಂತರ ತಮ್ಮನ್ನ ತಾವು ಪ್ರಸಿದ್ಧ ಪಡಿಸ್ಕೊಂಡಿದ್ದಾರೆ. ಮತ್ತೆ ಸರ್ಕಾರಗಳು ಉರುಳಿರೋದನ್ನು ಕಂಡಿದೀವಿ, ಹಾಗೆ ಸರ್ಕಾರಗಳ ರಚನೆಗಳನ್ನು ಕೂಡ ಕಂಡಿದೀವಿ ಪಾದಯಾತ್ರೆ ಮುಖಾಂತರ. ಆದ್ರೆ ಈ ಸರ್ಕಾರದಲ್ಲಿ ಇವತ್ತು ನಾವೆಂತ ಒಂದು ದುರಾದೃಷ್ಟ ಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರೆ, ಒಂದು ಕಡೆ ಸಾಕಷ್ಟು ಮಳೆ ಹಾನಿಯಿಂದ ನಮ್ಮ ನೆರೆ ರಾಜ್ಯ ಆಗಿರುವಂತ ಕೇರಳ, ವಯನಾಡಲ್ಲಿ ಸಿಕ್ಕಾಪಟ್ಟೆ ಸಾವಾಗ್ತಿದೆ. ಅಲ್ಲಿಗೆ ಇಬ್ರು IAS ಅಧಿಕಾರಿಗಳ ಮುಖಾಂತರ ಸಂತೋಷ್ ಲಾಡರವರನ್ನ ಕಳಿಸಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಅದೇ ರೀತಿ ಒಂದ್ ನಿಮಿಷ ಇರಿ ಮೇಡಮ್, ನೀವು ಮಾತಾಡ್ಬೇಕಾದ್ರೆ ನಾನು ಅದಾದ್ಮೇಲೆ ಆಡಳಿತ ಪಕ್ಷದವರಾಗ್ಲಿ ವಿರೋಧ ಪಕ್ಷದವರ ನಾಯಕರಿಗಾಗ್ಲಿ ಕಾಳಜಿ ನಮ್ಮ ಉತ್ತರ ಕನ್ನಡ ಭಾಗಗಳಲ್ಲಿ ಇರ್ಬೇಕಾಗಿತ್ತು. ಇವತ್ತು ನಮ್ಮ ಒಂದು ಉತ್ತರ ಕನ್ನಡ ಭಾಗಗಳಲ್ಲಿ ಸಿಗ್ಬೇಕಾದಂತಹ ಅನುದಾನಗಳು ಅವರಿಗೆ ಸಾಕಷ್ಟು ಸಿಗ್ತಾ ಇಲ್ಲ. ಅದರ ಬಗ್ಗೆ ಧ್ವನಿಗಳೆತ್ತಾರ. ಅಲ್ಲಿ 3 ಪಕ್ಷದ ನಾಯಕರು ಇದಾರಲ್ಲ, ಅವರೇನು ಅಲ್ಲಿ ಏನು ಗಡ್ಡೆ ತೆಗಿತಾ ಇದಾರ ಹೇಳಿ? ಸೊ ಯಾವುದೇ ರೀತಿ ಅಲ್ಲೂ ಸಹ ಇವರು ಕಡ್ದಂತಹ ಕೆಲಸಗಳೇನು ಮಾಡ್ತಿಲ್ಲ, ಸೊ ಅಲ್ಲೂ ಮಾತಾಡ್ತಿಲ್ಲ. ಇವತ್ತು ಒಂದು ಪಾಸಿಟಿವ್ ಪೊಲಿಟಿಕಲ್ ಪರ್ಸೆಪ್ಷನ್ ಇವ್ರು ಬಿಲ್ಡ್ ಮಾಡ್ತಿದಾರ ಹೇಳಿ? ಇವತ್ತು ಗ್ಯಾರಂಟಿಗಳ ಮುಖಾಂತರ ಒಂದು 138 ಮ್ಯಾಂಡೇಟ್ ಕೊಟ್ಟಿರುವಂತ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು? ನಿಮಗ್ ತಲುಪ್ತಿದ್ಯಾ ನಮ್ಮ ಸೇವೆಗಳು ಅನ್ನೋದನ್ನ ಇವರು ಜನರಿಂದ ಒಂದು ಫೀಡ್ಬ್ಯಾಕ್ ತಗೊಂಡು ಅದನ್ನ ತಲುಪಿಸಬೇಕಾಗಿತ್ತು. ಅದನ್ನ ಆಡಳಿತ ಪಕ್ಷವನ್ನು ಮಾಡ್ತಿಲ್ಲ. ಒಂದ್ ನಿಮಿಷ ಇರಿ ಸರ್, ಅವರು ಪಾದಯಾತ್ರೆ ಮಾಡ್ತಾರಂತೆ ಒಂದು ಸರ್ಕಾರವನ್ನ ಉಳಿಸೋದಿಕ್ಕೆ. ಇವರು ಸಿಕ್ಕಿದಂತ ಅವಧಿಯಲ್ಲಿ ಎಷ್ಟು ಸಿಕ್ಕದ್ರೆ ಅಷ್ಟು ದೋಚ್ಕೊಳ್ಳೋದು. ನಿಮ್ಗೆ ಸಜೆಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಪಾದಯಾತ್ರೆ ಮಾಡ್ತಿದಿರಲ್ಲ, ಅಲ್ಲಿ ಸಾಕಷ್ಟು ನಿಮಗೆ ಶಾಲೆಗಳು ಕಂಡು ಬರ್ತದೆ, ದಾರಿಯಲ್ಲಿ ಆಸ್ಪತ್ರೆಗಳು ಕಂಡು ಬರ್ತದೆ. ಅದು ಒಂದೇ ಅಲ್ಲ, APMC ಯಾರ್ಡ್ಗಳು ಕಂಡು ಬರ್ತದೆ. ಹೋಗಿ ಆ ಸ್ಥಿತಿಗಳನ್ನ ನೋಡಿ. ನಿಮ್ಮ ರೈತರಿಗೆ ನಿಜವಾಗ್ಲೂ ಅಲ್ಲಿ ಬೀಜಗಳು ಸಿಗ್ತಿದ್ಯಾ, ರಸಗೊಬ್ಬರಗಳು ಸಿಗ್ತಿದ್ಯಾ, ನಮ್ಮ ಸರ್ಕಾರಿ ಶಾಲೆಗಳು ಅವಧಿಗಳಲ್ಲೇ ಇದ್ದಂತ ಶಾಲೆಗಳ ಸ್ಥಿತಿ ಇವತ್ತು ಏನಿದೆ ಅದನ್ನ ನೋಡಿ. ಆಸ್ಪತ್ರೆಗಳ ಸ್ಥಿತಿಗಳ ಬಗ್ಗೆ ಜನಪರಕ್ಕೋಸ್ಕರ ನೀವು ಪಾದಯಾತ್ರೆ ಮಾಡೋದಾದ್ರೆ ಇವೆಲ್ಲವೂ ಸಹ ನೋಡಿ. ಇನ್ನೂ ಒಂದು ಅಜ್ಮೀರ್ ಹಗರಣ ಕೇಳಿದಿರ ಅಲ್ವಾ? ಹೈಕೋರ್ಟ್ ಇಂದ ಆರ್ಡರ್ ಬಂದಿದೆ. ನೀವೇ ಉತ್ತರ ಕೊಡ್ಬೇಕು. ಆ ಲೇಔಟ್ ಇರೋ ಸೈಟ್ಗಳ ಬಗ್ಗೆ ಇವತ್ತು ಅದಕ್ಕೆ ನ್ಯಾಯ ಸಿಕ್ಕಿದ್ಯಾ ಮಾತಾಡಿ. ಇಲ್ಲಿಂದ ಅಲ್ಲಿ ಪಾದಯಾತ್ರೆ 10 ದಿನಗಳು ನೀವು ಯಾರು ಅವ್ರು ಮೈತ್ರಿ ಪಕ್ಷದವರು ಅವರನ್ನು ವಹಿಸ್ಕೊಂಡು ಮಾತಾಡ್ತಾರೆ, ಮಾತಾಡ್ಲಿ. ನಮಗೆ ಅದರ ಬಗ್ಗೆ ಅವ್ರ ಪಕ್ಷದವ್ರು ಅದು ಬೇಡ. ನಾನು ಹೇಳುದಿಷ್ಟೇ, ಮಾತಾಡ್ತಾ ಇದೀವಿ. ಅದಕ್ಕೆ ಅದು ಚೀಫ್ ಮಿನಿಸ್ಟರ್ ತಪ್ಪು ಮಾಡಿದ್ರೆ ಡಬಲ್ ಶಿಕ್ಷೆ ಆಗ್ಬೇಕು. I request the chief minister first settle it. ಏನ್ ಹೇಳ್ತಾ ಇದೀನಿ ಅಂದ್ರೆ, ಅವ್ರು ಇಷ್ಟೆಲ್ಲ ಗೊತ್ತಿದ್ದು ಕೂಡ, ಇಷ್ಟೆಲ್ಲ ಲಾ ಎಲ್ಲ ಕಲ್ತಿರೋರು ಇದ್ರು ಕೂಡ ಅವ್ರಿಗೊಂದು ನೋಟಿಸ್ ಬಂದಿದೆ. ಅವ್ರು ಅದಕ್ಕೆ ಉತ್ತರ ಕೊಡ್ಬೋದಲ್ಲ, ಜನರಿಗೆ ಉತ್ತರ ಕೊಡ್ಬೋದಲ್ಲ ಈ ತರ ಆಗಿದೆ ಅಂತ. ಅದು ಬಿಟ್ಟು ಬಂಡತನ ಯಾಕೆ, ಹಠ ಯಾಕೆ? ಇಷ್ಟೆಲ್ಲ ಮುಳುಗಿ ಹೋಗ್ತಾ ಇದೆ, ಇಷ್ಟೆಲ್ಲ ನೀರು ಇದಾಗ್ತಾ ಇದೆ, ಇಷ್ಟೆಲ್ಲ ಸಾವಾಗ್ತಾ ಇದೆ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಅದು ಬಿಟ್ಟು ಇವ್ರದೇ ಹಠ ಮಾಡ್ಕೊಂಡು ಈಗ ಒಂದು ಎಕ್ಸಾಂಪಲ್ ಏನೇ ಕೇಳ್ತಾ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನೋಟಿಸ್ ಹೋಗಿದೆ. ಕ್ಯಾಬಿನೆಟ್ ತಗೊಳ್ಳುವಂತ ಅವಶ್ಯಕತೆ ಇದೆಯಾ? ಅವರಿಗೆ ಇಂಡಿವಿಜುವಲ್ ನೋಟಿಸ್ ಹೋಗಿರೋದು. ಕ್ಯಾಬಿನೆಟ್ ಏನಕ್ಕೆ ಕೂತ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ಇಂದ ಅವರ ಮಿನಿಸ್ಟರ್ಗಳು ಇವರಿಗೆ ಸಹಾಯ ಮಾಡ್ತಾರಂದ್ರೆ ಅದ್ರಲ್ಲಿ ಅರ್ಥ ಇದೆಯಾ? ಅವ್ರಿಗೆ ಬಂದಿದೆ, ಅವ್ರ ಲಾ ಮಿನಿಸ್ಟರ್ ಅವ್ರು ತಿಳಿದಿರೋ, ಅವ್ರು ಅದಕ್ಕೆ ಉತ್ತರ ಕೊಡೋದು ಬಿಟ್ಟು ಅವ್ರು ಬಂಡತನ ಬೇಡ, ಹಠ ಬೇಡ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗೆ ಉತ್ತರ ಕೊಡಿ. ಇದನ್ನೇ ನಾನು ಹೇಳೋದು. ಅದ್ರ ಜೊತೆಗೆ ಇಷ್ಟೊತ್ತು ಅವ್ರು ಹೇಳ್ತಾ ಇದ್ರಿ, ಒಂದ್ ನಿಮಿಷ ನಾನು ಹೇಳುದಿಷ್ಟೇ, ಒಂದ್ ನಿಮಿಷ. ಈಗ ನಾವು ಹೇಳುದಿಷ್ಟೇ, ಪಾದಯಾತ್ರೆ ಮಾಡೋದು ನಾವು ಯಾವುದೇ ಸರ್ಕಾರ ಉರುಳಿಸಕ್ಕಲ್ಲ. ಪಾದಯಾತ್ರೆ ಮಾಡ್ತಿರೋದು ನಾವು ಕೇಳುವ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡ್ತಾ ಇಲ್ಲ. ಒಂದ್ ನಿಮಿಷ ಲೆಟ್ ಮಿ ಆನ್ಸರ್
ನೀವ್ ಯಾಕ್ರಿ ಮೈಯೆಲ್ಲ ಪರ್ಸ್ಕೊತಾ ಇದ್ದೀರಾ? Let me answer. ಉಷಾ madam, ನಿಮ್ಮ ಉಷಾ ನಾಯಕರ madam, ಬಗ್ಗೆ ಅಲ್ಲ. ನಿಮ್ಮ ಉಷಾ madam, ನಾಯಕರಾಗಿದೆ ಪ್ರಶ್ನೆ ಅಂತ ಹೇಳಿ ಕೇಳಿದ್ರೆ ಉತ್ತರ ಅದರ ಬಗ್ಗೆ ಕೊಡ್ಬೇಡಿ. ಮೈಯೆಲ್ಲ ಪಲ್ಸ್ಕೋಬೇಡಿ. ನಾನು ಹೇಳುದು ಒಂದ್ ನಿಮಿಷ ಟೈಮ್ ಮಾಡಿ ಇಷ್ಟು ಒಂದ್ ನಿಮಿಷ ಟೈಮ್ ಮಾಡಿ ಅತ್ತೆ ಅವ್ರು ಉತ್ತರ ಕೊಡ್ಲಿ ಮೇಡಮ್. ಇವತ್ತು ಕೊಡ್ಲಿ ಅವರು ಉತ್ತರ ಕೊಡ್ತೀನಿ. ಇವತ್ತು ಬೇಗ, ಬೇಗ ಯಾದಗಿರಿಯ ಸೈಬರ್ ಠಾಣೆಯಲ್ಲಿ PSI ಈ ತರ ಆಗಿದೆ. ಏನ್ ಉತ್ತರ ಕೊಡ್ತಾ ಇದಾರೆ? ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ? ಒಂದೇ ಒಂದು ತಿಂಗಳ ಹಿಂದೆ ಚಂದ್ರಶೇಖರ್ ಬಡ್ದಿಟ್ಬಿಟ್ಟು ಸತ್ರು. ಏನ್ ಮಾಡಿದ್ರು? ಇದರ ಮೊದಲು ನೇಹಾ ಹತ್ಯೆ ಆಯ್ತು, ಅಂಜಲಿ ಹತ್ಯೆ ಆಯ್ತು, ಮೀನಾ ಹತ್ಯೆ ಆಯ್ತು. ಏನ್ ಮಾಡಿದ್ರು? ದಿನ ನಾವು ನೋಡ್ತಾ ಇದೀವಿ. ಹೆಣ್ಮಕ್ಳಿಗೆ ಏನಾದ್ರು ಇದಿದೆಯಾ ಅಥವಾ ಇಷ್ಟು ಮೂಢ ಹಗರಣ, ಯಾರಿಗೂ ಸೈಟ್ಗಳು ಸಿಗ್ತಾ ಇಲ್ಲ, ಇಷ್ಟೆಲ್ಲ ಹಗರಣಗಳು ಮಾನ್ಯ ಸಿದ್ದರಾಮಯ್ಯನವರ ವೈಫ್ ಮೇಲೇನೆ ಇದೆ. ಏನ್ ಉತ್ತರ ಕೊಡ್ತಾ ಇದಾರೆ? ಪಾಪ ಅವರನ್ನು ನಾವು ನೋಡೂ ಇಲ್ಲ ಅಂತವ್ರ ಬಗ್ಗೆ ಈ ತರ ಇದ್ರು ಕೂಡ ಮಾನ್ಯ ಸಿದ್ದರಾಮಯ್ಯ ಸುಮ್ನೆ ಕೂತಿದ್ದಾರೆ, ಬಂಡತನ ಮಾಡ್ತಾರಂದ್ರೆ ಇನ್ನು ಪಾದಯಾತ್ರೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು? ಪಾದಯಾತ್ರೆ ನಾವು ಮಾಡೇ ಮಾಡ್ತೀವಿ. ನಾವು ಹೇಳಿದಿಷ್ಟೇ, ಸಿದ್ದರಾಮಯ್ಯನವರು ತಪ್ಪು ಮಾಡಿದಾರಂತ ಅವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ, ಸಾರ್ವಭೌಮ ಸದನದಲ್ಲಿ ಒಪ್ಕೊಂಡಿದ್ದಾರೆ. 89 ಇಲ್ಲ ರೀ, ಕೊಡಬೇಕಾಗಿರುವ ಜನಪ್ರತಿನಿಧಿಗಳು ಯಾವ ರೀತಿ ಉತ್ತರ ಕೊಡ್ತಿದ್ದಾರೆ? 89 ಕೋಟಿ ಅಂತ ಹೇಳಿಲ್ವಾ ಸಿದ್ದರಾಮಯ್ಯನವರು? ಹೇಳಿದ್ಮೇಲೆ ಇಲ್ಲ 89 ಕೋಟಿ ಅಂದ್ರೆ ಸುಮ್ಮನೆ ಉತ್ತರ ಕೊಡಬೇಕಾಗಿರುವ ರಾಜ್ಯದ ಜನರ ಕೇಳಿಸ್ಕೊಳ್ಳಿ. ಉತ್ತರ ಕೊಡಬೇಕಾಗಿರುವವರ ಪರಿ ಹೆಂಗಿದೆ ಗೊತ್ತಾ? ಜನರಿಗೆ ಉದ್ಭವವಾಗಿರುವ ಅನುಮಾನಗಳಿಗೆ ಉತ್ತರ ಕೊಡಬೇಕಾಗಿರೋರು ಬಿಚ್ಚೋ ವಾಟ್ ಮಾತುಗಳು ಕೇಳಿಸ್ಕೊಳ್ಬೇಕು ನಮ್ಮ ಜನಪ್ರತಿನಿಧಿಗಳು. ಜನರಿಗೆ ಉತ್ತರ ಕೊಡಿ ಅಂತಂದ್ರೆ ನಾಲಿಗೆಗೆ ಬ್ರೇಕ್ ಹಾಕುವುದನ್ನ ಮರೆತು ಬಿಟ್ಟಿದ್ದಾರೆ. ಒಬ್ಬರ ಮೇಲೊಬ್ರು ಕುಮಾರಸ್ವಾಮಿ ಅವ್ರ ಮಾತು, DK ಶಿವಕುಮಾರ್ ಅವರ ಮಾತು, ಕೌಂಟರು, ಅದಕ್ಕೆ ಮತ್ತೊಂದು ಕೌಂಟರ್. ಕೇಳಿಸ್ಕೊಳ್ಳಿ ಇಬ್ಬರ ಮಾತು ಕೂಡ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನ್ದು ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿತ್ತಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ, ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಮಧ್ಯಾಹ್ನ. ನಟರಾಜ್ ಗೌಡ್ರು, ವೀರಣ್ಣ ಅವರು ದಯವಿಟ್ಟು ಇದಕ್ಕೆ ಪ್ರಾಪರ್ ಆಗಿ ಉತ್ತರ ಕೊಡಬೇಕು. ದಯವಿಟ್ಟು ಇನ್ನಿಬ್ರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇಂಟರ್ಫಿಯರ್ ಮಾಡಬೇಡಿ. ನಟರಾಜ್ ಗೌಡ್ರೆ, ಈಗ ಜನರ ಸಮಸ್ಯೆಗೆ ಉತ್ತರ ಕೊಡಿ ಅಂದ್ರೆ ಏನ್ರಿ ಭಾಷೆ? ಉಪಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು. ಈಗ ಈ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಗಂಗೇನಹಳ್ಳಿನಲ್ಲಿ 1 ಎಕರೆ 11 ಗುಂಟೆ ತಮ್ಮ ಅತ್ತೆಯವರಿಗೆ GPA ಮಾಡಿಸ್ತಾರೆ, ನೋಟಿಫೈ ಆಗಿರುವಂಥದ್ದು. ತದನಂತರ ಮುಖ್ಯಮಂತ್ರಿ ಆಗಿದ್ದಾಗ 2010ರಲ್ಲಿ ತದನಂತರ ಯಡಿಯೂರಪ್ಪನವ್ರು ಬಂದಾಗ ಅದನ್ನ ಡಿನೋಟಿಫೈ ಮಾಡಿಸ್ತಾರೆ. 106 ಕೋಟಿ ಪ್ರಾಪರ್ಟಿ, 1 ಕೋಟಿ ರೂಪಾಯಿ ಹೊಡ್ಕೊಂಡ್ಬಿಡ್ತಾರೆ ಅವರು. ಇವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರುವಂಥದ್ದು ಇದು ಹಗರಣ, ನಿಜವಾದ ಹಗರಣ ಅಂದ್ರೆ ಇದನ್ನ ಅಂತಾರೆ ಹಗರಣ ಅಂತ ಅಲ್ಲ. ಸಿದ್ದರಾಮಯ್ಯನವ್ರ ಕುಟುಂಬದವ್ರಿಗೆ ಯಾವ್ದೋ ಗಿಫ್ಟ್ ಬಂದಿರತಕ್ಕಂಥ ಜಮೀನಿಗೆ ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡ್ಮೇಲೆ ಕಾಂಪನ್ಸೇಷನ್ ಕೊಟ್ರೆ ಅದು ಹಗರಣ ಆಗುತ್ತೆ. ಅದಕ್ಕಿಂತ ಮೂರ್ಖತನ ಬಿಜೆಪಿ ಮೂರ್ಖತನ ಬಂದಿರೋದು ಆಶ್ಚರ್ಯ ಆಗಿದೆ. ಬಿಜೆಪಿ ಅವರ ನಡವಳಿಕೆ. ನಟರಾಜ್ ಗೌಡ್ರು, ಎಷ್ಟು ಸಭ್ಯ ಭಾಷೆಯಲ್ಲಿ ನೀವು ಉತ್ತರ ಕೊಟ್ರಲ್ಲ, ಇಷ್ಟು ಮಾಡಿದ್ರೆ ಸಾಕಿತ್ತಪ್ಪ DK ಶಿವಕುಮಾರ್ ಅವರು. ಇಷ್ಟು ಮಾಡಿದ್ರೆ ಸಾಕಾಗಿತ್ತು DK ಶಿವಕುಮಾರ್ ಉತ್ತರ ಕೊಡ್ತಾರೆ. ಈಗ ಯಡಿಯೂರಪ್ಪನವರ ಮಗ RTGS ಅಲ್ಲಿ ಚೆಕ್ ಲಂಚ ತಗೊಂಡಿರೋದು ಅದು ಇನ್ನೂ ಕೇಸ್ ನಡೀತಾ ಇದೆ, ಅದೇನು ಮುಗ್ದೋಗಿಲ್ಲ. ಕಷ್ಟ ಆಗ್ತಿದೆ. ಯಡಿಯೂರಪ್ಪನವರ ಮೇಲೆ ಪ್ರಕರಣ ನಡೀತಾ ಇದೆ. ಇನ್ನ ಕುಮಾರಸ್ವಾಮಿ ಅವರ ಮೇಲೂ ನಟರಾಜ್ ಗೌಡ್ರೆ ಬಹಳ ಸ್ಮಾರ್ಟ್ ಆಗಿ ನಾನು ಕೇಳಿದ ಪ್ರಶ್ನೆಯಿಂದ ಹೆಂಗ್ ಎಸ್ಕೇಪ್ ಆದ್ರಿ ಅಂದ್ರೆ, ಪ್ರತ್ಯಾರೋಪಗಳು ರಾಜಕೀಯದಲ್ಲಿ ಹೊಸದು ಅಲ್ಲ, ಕೊನೆನೂ ಅಲ್ಲ. ಭಾಷೆ ಅಂದ್ರೆ ಜನರು ಗಮನಿಸ್ತಿದ್ದಾರೆ. ಉತ್ತರ ಕೊಡಬೇಕಾಗಿರೋ ನಾವು, ವೀರಣ್ಣ ಅವರೇ, ನೀವು ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ. ಕುಮಾರಸ್ವಾಮಿ ಇಸ್ ನೋ ಡಿಫರೆನ್ಸ್. ನೋಡಿ, ನಟರಾಜ್ ಗೌಡ್ರು ಏನ್ ಹೇಳ್ತಾ ಇದ್ರು, ಈಗ 14 ತಿಂಗಳಾಗಿದೆ ಸರ್ಕಾರ ಬಂದು. ಏನ್ ಮಾಡ್ತಾ ಇದಾರೆ 14 ತಿಂಗಳಿಂದ? ಇವತ್ತು ಅವ್ರು ಬುಡಕ್ ಬಂದಾಗ ಇವತ್ತು ಬೇರೆಯವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇನೆ. ಎಲ್ಲ ಈಚೆ ಬರುತ್ತೆ ಅಲ್ಲ. ಇವತ್ತು DK ಶಿವಕುಮಾರ್ ಅವ್ರದ್ದು IT ಇರ್ಬೋದು, ED ಇರ್ಬೋದು, ಎಲ್ಲ ಬಿಚ್ಚಿಟ್ಟಿದೆ, ಜನರ ಮುಂದೆ ಇದೆ. ಯಾವ ರೀತಿ ಆದಾಯ ಮೀರಿ ಅಕ್ರಮ ಸಂಪತ್ತು ಗಳಿಸಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದನ್ನ ಈ ರೀತಿ ಏಕವಚನದಲ್ಲಿ ಕೇಂದ್ರ ಮಂತ್ರಿಗಳಿಗೆ ಈ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಅವ್ರಿಗೆ ನಾಚಿಕೆ ಆಗ್ಬೇಕು. ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವರಾಗಿ ಅವ್ರು ಬಳಸಿದ ಭಾಷೆಗೆ
ಅವ್ರಿಗೇನಾಗ್ಬೇಕು ಅಲ್ಲ, ಸರ್? ಸಭ್ಯತೆಯಿಂದ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ಸಭ್ಯತೆ ನೈತಿಕತೆ ಮಾನ್ಯ ಇದೆಲ್ಲ ಡಿ ಕೆ ಶಿವಕುಮಾರ್ ಪದಗಳು ಅಸಭ್ಯ ಪದ ಏನಿಲ್ಲ, ನಿಮ್ಮೆಲ್ಲ ಹಗರಣಗಳ ಅರೆ, ಬಿಚ್ಚಿರ್ತೀವಿ ನಟರಾಜ್ ತಕ್ಷಣ, ಗೌಡ್ರೆ, ಅದೆಲ್ಲ ಓಪನ್ ನಟರಾಜ್ ಮಾಡ್ತೀವಿ ಗೌಡ್ರೆ, ತಕ್ಷಣ. ಸಮಯ ಇವಾಗ ನೋಡಿ, ಇದ್ದಷ್ಟೇ ಎಲ್ಲ ಜನ ಹಗರಣಗಳ ಬಿಚ್ಚಿರ್ತೀವಿ ಅಂತ ಹೇಳಿದ ತಕ್ಷಣ ಮೂರ್ಖರಲ್ಲ. ಬಿಜೆಪಿ ನಟರಾಜ್ ಗೌಡ್ರೆ, ಆಯ್ತು, ನೀವು ಕಿರ್ಚಿದ್ರಿ, ಅರ್ಚದ್ರಿ. ಸಮಯ ಇದ್ದಷ್ಟೇ ನಟರಾಜ್ ಗೌಡ್ರೆ, ವೀರಣ್ಣ ಅವರೇ, ಕಾಂತಿ ಶೆಟ್ಟಿ ಮೇಡಮ್, ನಿಮ್ಗೂ ಗೊತ್ತಿದೆ, ಜನ ದಡ್ಡರಲ್ಲ. ಎಲ್ಲವನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಬಹಳ ಸೂಕ್ಷ್ಮವಾಗಿ ಎಲ್ಲಾ ಪಕ್ಷಗಳ ನಾಯಕರ ಬಂಡವಾಳ ಹೇಗೆ ಹಗರಣಗಳ ರೂಪದಲ್ಲಿ ಆಚೆ ಬರ್ತಾ ಇದೆ ಅದನ್ನ ಖಂಡಿಸಿ ಜನಪರವಾಗಿ ವರ್ತನೆ ಮಾಡಬೇಕಾಗಿದ್ದ ವಿರೋಧ ಪಕ್ಷಗಳು ಏನ್ ಮಾಡ್ತಿವೆ ಇದೆಲ್ಲವನ್ನ ಕೂಡ ಜನ